ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಜ್ಯೋತಿ ಯೋಜನೆಯ ಬಗ್ಗೆ ತುಂಬ ಲಿಂಕ್ಗಳು ಹರಿದಾಡ್ತಾ ಇದೆ. ಅದರಲ್ಲಿ ಅಫಿಷಿಯಲ್ ಲಿಂಕ್ ಯಾವುದು ಹಾಗೆ ಫೇಕ್ ಲಿಂಕ್ಗಳನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದುವರೆಗೂ ನಾನು ಗ್ರೂಪ್ನಲ್ಲಿ ಹಾಗೆ ವಿಡಿಯೋದಲ್ಲಿ ಹೇಳಿದ ಲಿಂಕ್ಗಳು ಎಲ್ಲವೂ ಒರಿಜಿನಲ್ ಲಿಂಕ್ಗಳು, ಅಫಿಷಿಯಲ್ ಆಗಿ ಪೋಸ್ಟ್ ಆಗಿರೋ ಲಿಂಕ್ಗಳು. ನಾನು ಇದುವರೆಗೂ ಯಾವುದೇ ಫೇಕ್ ಲಿಂಕ್ಗಳನ್ನು ಕೊಟ್ಟಿಲ್ಲ. ಗ್ರೂಪ್ನಲ್ಲೂ ಕೂಡ ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇದುವರೆಗೂ ಟೋಟಲ್ 5 ಲಿಂಕ್ಗಳನ್ನು ಕೊಟ್ಟಿದ್ದೀನಿ, ಟೆಲಿಗ್ರಾಮಲ್ಲಿ ನೋಡ್ತಾ ಇರ್ಬೋದು. ಸೊ ಫಸ್ಟ್ ಬಂದು ಅಫಿಷಿಯಲ್ ವೆಬ್ಸೈಟು, ನೆಕ್ಸ್ಟ್ 2 ಲಿಂಕ್ಗಳು ಸಿಟಿಜನ್ ಅಥವಾ ಪಬ್ಲಿಕ್ ಲಾಗಿನ್ ಲಿಂಕ್ಗಳು, ನೆಕ್ಸ್ಟು ಗ್ರಾಮವನ್ನ 2 ಲಾಗಿನ್ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ನೀವು ಯಾವುದೇ ಲಿಂಕನ್ನು ವೆರಿಫೈ ಮಾಡಬೇಕು ಅಂದರೆ ಫಸ್ಟು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಇದು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳ ಅಫಿಷಿಯಲ್ ವೆಬ್ಸೈಟು. ಈ ವೆಬ್ಸೈಟ್ನಲ್ಲಿ ಬರುವ ಲಿಂಕ್ಗಳು ಒರಿಜಿನಲ್ ಲಿಂಕ್ಗಳು, ಯಾವುದೇ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲ. ಇದು ನಿಮಗೂ ಕೂಡ ಗೊತ್ತಿದೆ. ಓಕೆ, ಇದರಲ್ಲಿ ಗೃಹಜ್ಯೋತಿ ಸ್ಕೀಮ್ ಇದೆ ಅಲ್ವಾ, ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಅಡ್ರೆಸ್ ಅಂತ ಮಾಡಿ. ಒಂದು ಲಿಂಕ್ ಕಾಪಿ ಆಗುತ್ತೆ, ಅದು ಯಾವ ಲಿಂಕ್ ಅಂತ ನೋಡೋಣ. ಓಕೆ, sevasindu.gs.karnataka.gov.in GSDN ಅಂತ ಇದೆ. ಇದರಲ್ಲಿ karnataka.gov.in ಅಂತ ಒಂದು ಎಕ್ಸ್ಟೆನ್ಷನ್ ಇದೆ ನೋಡಿ. ಹಾಗೆ ಗ್ಯಾರಂಟಿ ಸ್ಕೀಮ್ನಲ್ಲೂ ನೋಡಿ sevasindu.gs.karnataka.gov.in. ನೀವು ಯಾವುದೇ ಲಿಂಕ್ ಓಪನ್ ಮಾಡಿದ್ರು ಫಸ್ಟು ಈ ಎಕ್ಸ್ಟೆನ್ಷನ್ ನೋಡ್ಕೊಳ್ಳಿ. ಈ ರೀತಿ ಇದ್ರೆ ಮಾತ್ರ ಆ ಲಿಂಕು ಒರಿಜಿನಲ್ ಲಿಂಕು. ಕರ್ನಾಟಕ ಗೌರ್ಮೆಂಟ್ನ ಎಲ್ಲ ಅಫಿಷಿಯಲ್ ಲಿಂಕ್ಗಳು ಇದೇ ರೀತಿ ಇರ್ತವೆ. karnataka.gov.in ಅಂತಾನೆ ಎಂಡ್ ಆಗುತ್ತೆ. ಈ ಫೈನಲ್ ಅಲ್ಲಿ ಬರ್ತಾ ಇರೋದೆಲ್ಲದು ಸರ್ವರ್ಗಳು. ನಾನು ಫಸ್ಟ್ ಕೊಟ್ಟಿರೋ 2 ಸಿಟಿಜನ್ ಲಿಂಕ್ಗಳ ಲಾಗಿನ್ಗಳನ್ನು ನೋಡಿ sevasindu.gs.karnataka.gov.in ಅಂತಾನೆ ಇದೆ. ಆದರೆ ಸರ್ವರ್ಗಳು ಚೇಂಜ್ ಇದೆ ನೋಡಿ. ಗೃಹಜ್ಯೋತಿ ಅಂತ ಫಸ್ಟ್ ಅಲ್ಲಿದೆ, ನೆಕ್ಸ್ಟ್ GSDN ಅಂತ ಇದೆ. ಇದು 2 ಲಿಂಕ್ಗಳು ಒರಿಜಿನಲ್ ಲಿಂಕ್ಗಳೇ. ಕೆಲವೊಮ್ಮೆ ಈ ವೆಬ್ಸೈಟ್ ಓಪನ್ ಆಗುತ್ತೆ, ಇನ್ನು ಕೆಲವೊಮ್ಮೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬಂದು ಗ್ರಾಮವನ್ನ 2 ಲಿಂಕ್ಗಳನ್ನು ನೋಡಿ. ನಾನು ಸಪ್ರೇಟ್ ಆಗಿ ಕೊಟ್ಟಿದ್ದೀನಿ. ಒಂದು sevasindu gs1.karnataka.gov.in ಅಂತ ಇದೆ. ಹಾಗೆ 2ನೇ ಲಿಂಕಲ್ಲೂ ಕೂಡ sevasindu gs1.karnataka.gov.in ಅಂತ ಇದೆ. ಹಾಗೆ ಲಿಂಕ್ ಎಂಡ್ನಲ್ಲಿ ಗ್ರಾಮವನ್ ಅಂತ ಇದೆ. ಹಾಗೆ ಸೆಕೆಂಡ್ ಲಿಂಕಲ್ಲಿ gsdn/login.aspx ಅಂತ ಇದೆ. ಸೊ ಇದೆರಡು ಲಿಂಕ್ಗಳು ಗ್ರಾಮವನ್ನ ಲಿಂಕ್ಗಳು. ಇದೆರಡು ಲಿಂಕ್ಗಳು ಡೈರೆಕ್ಟ್ ಅಥವಾ ಸಿಟಿಜನ್ ಲಾಗಿನ್ನ ಲಿಂಕ್ಗಳು. ಆದರೆ ಒಂದು ಪ್ರಾಬ್ಲಮ್ ಏನು ಅಂದರೆ 2 ವೆಬ್ಸೈಟ್ನಲ್ಲಿ ರಿಸಿಪ್ಟ್ಗಳು ಬೇರೆ ಬೇರೆ ಬರ್ತಾ ಇದೆ. ನೀವು ನೋಡಿರ್ಬೋದು, ಫಸ್ಟ್ ಲಾಗಿನ್ನಲ್ಲಿ ಮಾಡಿದ್ರೆ ಈ ರೀತಿ ಬರುತ್ತೆ, ಸೆಕೆಂಡ್ ಹೊಸ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ಈ ರೀತಿ ರಿಸಿಪ್ಟ್ ಬರುತ್ತೆ. ಆದರೆ ಮೊದಲನೇದು ಇದೆಯಲ್ವಾ, ಈ ಗೃಹಜ್ಯೋತಿ ಸ್ಕೀಮ್ನ ಈ ಸೇವಾಸಿಂಧು ವೆಬ್ಸೈಟ್ನಲ್ಲಿ ನೀವು ಅಪ್ಲೈ ಮಾಡಿದ್ರೆ ಬರೋ ರಿಸಿಪ್ಟ್ನನ್ನು ವೆರಿಫೈ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ, ಹಾಗೆ ಡೌನ್ಲೋಡ್ ಕೂಡ ಮಾಡ್ಬೋದು. ಆದರೆ ಈ ಸೆಕೆಂಡ್ ವೆಬ್ಸೈಟ್ನಲ್ಲಿ ಇದೆಯಲ್ವಾ, ಈ ವೆಬ್ಸೈಟಲ್ಲಿ ನೀವು ಅರ್ಜಿ ಹಾಕೊಂಡ್ರೆ ಯಾವುದೇ ರಿಸಿಪ್ಟನ್ನು ಮತ್ತೆ ಡೌನ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಅದೇ ರೀತಿ ಗ್ರಾಮವನ್ನಲ್ಲೂ ಕೂಡ ಹಾಗೆ ಈ ಸೇವಾಸಿಂಧು ವೆಬ್ಸೈಟಲ್ಲಿ ಹಾಕಿದ್ರೆ ಮಾತ್ರ ರಿಸಿಪ್ಟ್ಗಳು ಸೇವ್ ಆಗಿರುತ್ತೆ. ಹಾಗೆ ಈ ಹೊಸ ಲಿಂಕಲ್ಲಿ ಅಪ್ಲೈ ಮಾಡಿದ್ರೆ ಮತ್ತೊಮ್ಮೆ ನಿಮಗೆ ರಿಸಿಪ್ಟನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ ರಿಸಿಪ್ಟನ್ನು ಸೇವ್ ಮಾಡಿ ನೆಕ್ಸ್ಟ್ ಪ್ರಿಂಟ್ ಕೊಡಿ. ಓಕೆ, ಲಿಂಕ್ಗಳ ಬಗ್ಗೆ ಕ್ಲಾರಿಫಿಕೇಶನ್ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಬಂದು ಮತ್ತೊಂದು ವಿಷಯ ಏನು ಅಂದರೆ, ಫಸ್ಟ್ ಪೋರ್ಟಲಲ್ಲಿ ನಿಮಗೆ OTP ಕೇಳುತ್ತೆ, ಸೆಕೆಂಡ್ ಪೋರ್ಟಲಲ್ಲಿ ಯಾವುದೇ OTP ಕೇಳೋದಿಲ್ಲ. ಡೈರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡ್ ಹಾಕಿದ್ರೆ ಆಯಿತು, ನೇಮ್ ಬರುತ್ತೆ, ನೆಕ್ಸ್ಟು ಕನೆಕ್ಷನ್ ID ಹಾಕಿದ್ರೆ ಆಯಿತು, ಡೀಟೇಲ್ಸ್ ಬರುತ್ತೆ. ಫೈನಲ್ ಆಗಿ ಮೊಬೈಲ್ ನಂಬರ್ನ ಹಾಕಿ ಡೈರೆಕ್ಟಾಗಿ ಸಬ್ಮಿಟ್ ಆಗುತ್ತೆ. ಯಾವುದೇ OTP ಕೇಳೋದಿಲ್ಲ. ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಅಂತ OTPನ ಬೈಪಾಸ್ ಮಾಡಿದ್ದಾರೆ ಸದ್ಯಕ್ಕೆ. ಆದರೆ ಕರೆಕ್ಟಾಗಿರೋ ಮೊಬೈಲ್ ನಂಬರ್ನ ಹಾಕಿ OTP ಬರೋದಿಲ್ಲ ಅಂತ ಡಮ್ಮಿ ನಂಬರ್ಗಳನ್ನು ಹಾಕಬೇಡಿ. ಸೊ ನೆಕ್ಸ್ಟು ವೆರಿಫಿಕೇಷನ್ಗೆ ಬಂದಾಗ ಪ್ರಾಬ್ಲಮ್ ಆಗಬಹುದು. ಮತ್ತೊಂದು ಪ್ರಾಬ್ಲಮ್ ಏನು ಅಂದರೆ, ಈ ಮೊದಲ ಸೇವಾಸಿಂಧು ಪೋರ್ಟಲಲ್ಲಿ ಹಾಕಿದ ಅರ್ಜಿಗಳು ಮತ್ತೊಮ್ಮೆ ಈ ವೆಬ್ಸೈಟ್ನಲ್ಲೂ ಕೂಡ ತಗೊಳ್ತಾ ಇದೆ. ಇದು ಬಂದು ಗೌರ್ಮೆಂಟ್ನವರ ಪ್ರಾಬ್ಲಮ್ಮು, ನಮ್ಮದು ಯಾವುದೇ ಪ್ರಾಬ್ಲಮ್ ಇಲ್ಲ. ಆದಷ್ಟು ಒಮ್ಮೆ ವೆರಿಫೈ ಮಾಡ್ಕೊಳ್ಳಿ, ಕಸ್ಟಮರ್ ಹತ್ರ ಕೇಳಿ ಆಲ್ರೆಡಿ ಅರ್ಜಿ ಆಗಿದೆಯೋ ಇಲ್ವೋ ಅಂತ. ಆಗಿದೆ ಅಂದರೆ ಮತ್ತೆ ಅರ್ಜಿ ಆಗಲಿಕ್ಕೆ ಹೋಗಬೇಡಿ. ಗ್ರಾಮನವರಿಗೂ ಕೂಡ ಅದೇ ಪ್ರಾಬ್ಲಮ್ ಆಗಿದೆ. ಈ ವೆಬ್ಸೈಟ್ನಲ್ಲಿ ಹಾಕಿದ ಅರ್ಜಿಗಳು ಹೊಸ ವೆಬ್ಸೈಟ್ನಲ್ಲೂ ಕೂಡ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲಿಕ್ಕೆ ಆಪ್ಷನ್ ಬರ್ತಾ ಇದೆ. ಆದರೆ ಹೊಸ ಲಾಗಿನ್ನಲ್ಲಿ ಒಮ್ಮೆ ಹಾಕಿದ ಅರ್ಜಿಗಳನ್ನು
ಮತ್ತೊಮ್ಮೆ ಹೊಸ ಲಾಗಿನ್ ನಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಆಧಾರ್ ಡಾಟಾ ಆಲ್ರೆಡಿ ಮ್ಯಾಪ್ಡ್ ಅಂತ ಬರುತ್ತೆ. ಸದ್ಯಕ್ಕೆ ಇದೊಂದು ಪ್ರಾಬ್ಲಮ್ ಇದೆ. ಒಬ್ಬರ ಹೆಸರಿಗೆ 2 ಅರ್ಜಿಗಳು ಹೋಗ್ತಾ ಇದೆ. ಮೇ ಬಿ ಇದು ಗೌರ್ಮೆಂಟ್ ಇಂದ ಫಿಕ್ಸ್ ಆಗಬಹುದು. ಫಸ್ಟ್ ವೆರಿಫೈ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಸೊ ಲಿಂಕ್ಗಳ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಬೇಡ. ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಅದೇ ರೀತಿ ವಾಟ್ಸ್ಆಪ್ ಹಾಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲೂ ಕೊಟ್ಟಿದ್ದೀನಿ. ದಯವಿಟ್ಟು ಇದಿಷ್ಟೇ ಲಿಂಕ್ಗಳನ್ನು ಓಪನ್ ಮಾಡಿ. ಯಾರ್ಯಾರು ಕೊಟ್ಟಿರೋ ಲಿಂಕ್ಗಳನ್ನು ಯೂಸ್ ಮಾಡಬೇಡಿ. ಸರ್ವರ್ ಸಮಸ್ಯೆ ಇರೋದ್ರಿಂದ ಹೊಸ ಸರ್ವರ್ ಲಿಂಕ್ಗಳನ್ನು ಅಪ್ಡೇಟ್ ಮಾಡಿ ಕೊಡ್ತಾ ಇದ್ದಾರೆ. ಇವಿಷ್ಟೇ ಲಿಂಕ್ಗಳು ಸದ್ಯದಲ್ಲಿ ಯೂಸ್ನಲ್ಲಿ ಇರೋದು. ಪ್ರೈವೇಟ್ನವರಿಗೆ 2 ಲಿಂಕ್ಗಳು, ಹಾಗೆ ಗ್ರಾಮ 1 ಮತ್ತು ಕರ್ನಾಟಕ 1 ಅವರಿಗೆ 2 ಲಿಂಕ್ಗಳು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮ್ಮ ಕನ್ಫ್ಯೂಷನ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.